ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025ನೇ ಇಸುವೆ ಜೂನ್ ತಿಂಗಳು 14ನೇ ತಾರೀಕು ಶನಿವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಕರ್ತನೆ ನಾವು ಸ್ತುತಿಸೋಣ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ಅದು ಪ್ರಿಯರೇ, ಕರ್ತನು ಒಳ್ಳೆಯವನಾಗಿದ್ದಾರೆ, ಆತನ ಕೃಪೆಯು ಶಾಶ್ವತವಾಗಿದೆ. ಆಮೇನ್. ಈ ದಿನವೆಲ್ಲ ಕರ್ತರು ನಮ್ಮನ್ನು ಜಯದಿಂದ ನಡೆಸುವುದಕ್ಕಾಗಿ ಸ್ತೋತ್ರ. ಆಮೇನ್. ಆತನ ರಕ್ಷಣೆಯ ಶಕ್ತಿಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಸ್ತೋತ್ರ. ಆತನೇ ಆಶ್ರಯಿಸಿಕೊಳ್ಳುವ ಎಲ್ಲವರನ್ನು ಆತನ ಸಹಾಯ ಮಾಡುವ ದೇವರಾಗಿದ್ದಾರೆ. ಈ ಬೆಳಗ್ಗೆ ಜಾವದಲ್ಲಿ ನಾವು ಆತನ ನಾಮವನ್ನು ಮೇಲೆ ಎತ್ತಿ ಆತನ ಪ್ರೀತಿ, ದಯೆ, ಕನ್ನಿಗರ ಇವುಗಳಕ್ಕೆಲ್ಲವುಗಳಕ್ಕವಾಗಿ ಆತನೇ ಕೊಂಡಾಡಿ ಸ್ತುತಿ ಮಾಡೋಣ. ಹೌದು ಪ್ರಿಯರೇ, ಸ್ತುತಿ ಮಾಡುವುದು ಸತ್ಯ ಇರುವವರೆಗೂ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಅದು ಹೌದು. 25ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಆಮೇನ್ ಆಮೇನ್. ಯೆಹೋವನೇ, ನಾನು ನನ್ನ ಮನಸ್ಸು ನಿಮ್ಮ ಕಡೆಗೆ ಎತ್ತುತ್ತೇನೆ. ಆಮೇನ್. ನನ್ನ ದೇವರೇ, ನಾನು ನಿನ್ನಲ್ಲಿ ಭರವಸೆ ನಾನು ನಾಚಿಕೆಪಟ್ಟು ಹೋಗಬಾರದು. ನನ್ನ ವೈರಿಗಳು ನನ್ನ ಮೇಲೆ ಜಯವನ್ನು ತಗೊಳ್ಳಬಾರದು. ಆಮೇನ್. 3ನೇ ವಾಕ್ಯದಲ್ಲಿ, ನಿನ್ನನ್ನು ಕಾದಿರುವ ಒಬ್ಬನು ನಾಚಿಕೆಪಟ್ಟು ಹೋಗುವುದಿಲ್ಲ. ಸುಮ್ಮನೆ ದ್ರೋಹ ಮಾಡುವವರು ನಾಚಿಕೆಪಟ್ಟು ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ನಾವು ಕರ್ತನೆ ಸ್ತುತಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರು ಸಹಾಯ ಮಾಡೋದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಕರ್ತನೆ, ನೀವು ನಮ್ಮನ್ನು ಪ್ರೀತಿಸಿ ಕನ್ನಿಗರದಿಂದ ದಯೆಯಿಂದ ಕರೆಬಿಡಿದು ದಿನಾಲು ನಡೆಸುವ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಈ ದಿನವೂ ನಾವು ನಮ್ಮನ್ನು ನಿಮ್ಮ ಸಮೂಹದಲ್ಲಿ ಒಪ್ಪಿಸಿಕೊಡ್ತೇನೆ ರಾಜಾವೇ. ಅಪ್ಪ ತಂದೆ, ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರವು ನಿಮ್ಮಲ್ಲಿ ಉಂಟು ಸ್ವಾಮಿ. ನಾವು ಭರವಸೆ ಬಿಟ್ಟು ಬರ್ತೇನೆ. ನೀವು ಜೀವಿಸುವ ಏಕ ಸತ್ಯ ದೇವರು. ನೀವು ಅದ್ಭುತ ಮಾಡುವ ದೇವರು, ಒಬ್ಬಂಟಿಗನಾಗಿ ಅದ್ಭುತ ಮಾಡುವ ದೇವರು. ಅಪ್ಪ, ಯಾವ ಕಷ್ಟಗಳಿಂದ ನಾವು ನರಳಾಡುವಾಗಲೂ ನಿಮ್ಮ ನಾಮವನ್ನು ಕರೆಯುವಾಗ ನೀವು ನಮಗೆ ಹತ್ರ ಇರುವ ಸಂಗೇತವು ಗುರಾಣಿಯಾಗಿದ್ದಾರೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಮೂಳೆಗಳು ಮುರಿದು ಹೋಗುವ, ದ್ರವಿಸಿ ಹೋಗುವ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಬೋನ್ ಕ್ಯಾನ್ಸರ್ಗಳು ಯೇಸುವಿನ ನಾಮದಲ್ಲಿ ಬೋನ್ ಕ್ಯಾನ್ಸರ್ಗಳು ಸೌಖ್ಯವಾಗಲಿ. ಆಮೇನ್. ದೇವರು ಅದ್ಭುತಕರವಾದ ಬಿಡುಗಡೆಯು ಕೊಡುವುದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರವಾಗಿ ಸ್ತೋತ್ರ. ಬೇರೆ ಬೇರೆ ಕಾಯಿಲೆಗಳಿಂದಲೂ ಕಷ್ಟಗಳಿಂದಲೂ ನರಳಾಡುವವರೇ ಕರ್ತರು ಪರಿಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಕಲಸ ಇಲ್ಲದವರಿಗಾಗಿ ನಾವು ಪ್ರಾರ್ಥಿಸುತ್ತೇನೆ. ಕಲಸಗಳು ಸಿಕ್ಕಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಮದುವೆಗಳು ತಕ್ಕ ಸಮಯದಲ್ಲಿ ನಡೆಯುವಂತೆ, ದಾರಿಗಳು ಓಪನ್ ಆಗುವಂತೆಯೂ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನಿಮ್ಮ ನಾಮವು ಗಣಪಡಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವಕರನ್ನು ಆಶೀರ್ವಾದ ಮಾಡು, ಸೇವೆಗಳು ಬೆಳೆಯುವಂತೆ ದೇವರು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನಗಾಲದಲ್ಲಿ ಸಮರ್ಪಿಸುತ್ತೇನೆ, ಬಲಪಡಿಸು ಸ್ವಾಮಿ. ಕರ್ತಾವೇ, ಒಂದು ಜೀವನಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಜನಾಂಗಗಳು ಯೇಸುವೇ ನಿಮ್ಮ ರಕ್ಷಣೆಯೊಂದು ಕಂಡುಕೊಳ್ಳುವಂತೆ, ನಿಮ್ಮನ್ನು ನಂಬುವಂತೆ ನಾವು ಪ್ರಾರ್ಥಿಸುತ್ತೇನೆ. ನಿಮ್ಮ ನಂಬಿಕೆ ಮೂಲಕವಾಗಿ ಎಲ್ಲವರಿಗೂ ಸಮಾಧಾನ, ಸಂತೋಷ, ನಿತ್ಯ ಜೀವ ಉಂಟಾಗಲಿ. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ,
ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಸೋಮವಾರ ರಾತ್ರಿ 9:30 ನಮಗೆ ಪ್ರತ್ಯೇಕವಾದ ಪ್ರಾರ್ಥನೆಗಳುಂಟು. ನೀವೆಲ್ಲವരും ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ವಾಕ್ಯ ಪ್ರಕಾರ ಆಮಂತ್ರಿಸುತ್ತೇನೆ. ಆಮೇನ್. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1 ವಾಕ್ಯದಲ್ಲಿ ಈ ಪ್ರಕಾರ ಬರೆದಿದ್ದಾರೆ, ಎಲ್ಲರೂ ಆಮೇನ್ ಕೇಳುವುದಕ್ಕಾಗಿ ಬೇಗವಿರುವುದು, ಮಾತನಾಡುವುದಕ್ಕಾಗಿ ಆಮೇನ್ ತಾಮಸವಿರುವವರಾಗಲಿ ಆಮೇನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಡೆಯಾಗಿ ಮಾತಾಡಬೇಕು ಅಂದರೆ ಬೇಗದಲ್ಲಿ ಉತ್ತರ ಕೊಟ್ಟು ಮಾತಾಡಬಾರದು. ಇದು ದೇವರ ವಾಕ್ಯದಲ್ಲಿ ಬರೆದಿರುವ ಅದ್ಭುತಕರವಾದ ಒಂದು ಜ್ಞಾನದ ವಾಕ್ಯವಾಗಿದೆ. ಪ್ರಿಯರೇ, ಯಾರು ಹೇಳಿದರೇನು ನಾವು ಕೇಳಬೇಕು. ತಂದೆ ತಾಯಿಗಳು ಹೇಳುವಾಗ ಕೇಳಬೇಕು, ಹೆಂಡತಿ ಹೇಳುವುದು ಕೇಳಬೇಕು, ಹೆಂಡನು ಹೇಳುವುದು ಕೇಳಬೇಕು. ಆಮೇಲೆ ಯಾರು ನಮ್ಮ ಹತ್ರ ಕಾರ್ಯಗಳು ಹೇಳುವುದಕ್ಕಾಗಿ ಬರ್ತಾರೋ ಅವರೇ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ತಳ್ಳಿ ಬಿಡಬಾರ್ದು, ಕೇಳಬೇಕು. ಆದರೆ ಉತ್ತರ ನಾವು ಕೊಡುವುದು ಸಾವಧಾನವಾಗಿ ಕೊಡಬೇಕು. ಎಂದರೆ ಯೋಜಿಸಿ ಕೊಡಬೇಕು. ಸಾವಧಾನವಾಗಿ ಉತ್ತರ ಕೊಡುವುದು ಏನಕ್ಕೆಂದರೆ ನಾವು ಉತ್ತರ ಕೊಡುವುದರಲ್ಲಿ ಅದು ನಿಜವಾಗಿರುವ ಮಾತುಗಳಿರಬೇಕು, ಮಾಡೋಕ್ಕಾಗುವ ಮಾತುಗಳಿರಬೇಕು. ಸುಮ್ಮನೆ ಒಬ್ರಿಗೂ ಪ್ರಾಮಿಸ್ ಮಾಡಿಬಿಟ್ಟು ಅದು ಮಾಡಾದೆ ಏನೇನೋ ಹೇಳಿಬಿಟ್ಟು ಹೋಗೋದು, ಆ ಥರ ಅಲ್ಲ. ನಾವು ಯೋಜಿಸಿ ನಮಗೆ ಮಾಡೋಕ್ಕಾಗುವ ಕಾರ್ಯಗಳು, ಸತ್ಯಸಂಧವಾಗಿರುವ ಕಾರ್ಯಗಳು, ನಿಜವಾಗಿರುವ ವಿಷಯಗಳು ನಾವು ಮಾತಾಡಬೇಕು. ಹಾಗೆ ನಮ್ಮ ಜೀವನದಲ್ಲಿ ಒಂದು ಶುದ್ಧೀಕರಣ ಉಂಟಾಗುತ್ತದೆ. ದೇವರ ಸ್ತೋತ್ರವಾಗಿದೆ. ಮಾತಿನಲ್ಲಿ ಒಂದು ಶುದ್ಧೀಕರಣ, ಕೇಳುವುದಲ್ಲಿ ಒಂದು ಶುದ್ಧೀಕರಣ. 2 ಕೊರಿಂಥ ಪತ್ರಿಕೆ 7:1 ಈ ಪ್ರಕಾರ ಬರ್ತದೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುದ್ಧಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮನನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಿಯರೇ, ಈ ವಾಕ್ಯಗಳು ನಮ್ಮ ಹತ್ರ ಹೇಳುವುದು ಹೀಗೆ, ನಮ್ಮ ನಾಲಿಗೆಯ ವಿಷಯವೂ ನಮ್ಮ ಮಾತುಗಳ ವಿಷಯವೂ ನಾವು ಕೇಳುವ ವಿಷಯಗಳು ನಾವು ಮಾತಾಡಿದೆ. ಈಗ ದೇವರ ವಾಕ್ಯ ಹೇಳಿದ್ರು, ವಾಗ್ದಾನಗಳು നമ്മൾക്കിರುವುದು ಮೂಲಕವಾಗಿ ನಾವು ಶರೀರಾತ್ಮಗಳನ್ನು ಕಲ್ಮಶಗಳನ್ನು ತೆಗೆದು ಬಿಡಬೇಕು. ಎಲ್ಲ ಕಲ್ಮಶಗಳು ನಮ್ಮಿಂದ ತೆಗೆದು ದೂರ ಬಿಡಬೇಕು. ಶುದ್ಧಿ ಇಲ್ಲದೆ ದೇವರನ್ನು ನೋಡುವುದಕ್ಕಾಗಿ ಯಾರಿದ್ದರೂ ಆಗಲ್ಲ. ನಮ್ಮ ದೇವರು ಪರಿಶುದ್ಧನಾಗಿದ್ದಾರೆ, ಆದ್ದರಿಂದ ನಾವು ಪರಿಶುದ್ಧರಾಗಿರಬೇಕು. ದೇವರ ಸ್ತೋತ್ರವಾಗಲಿ. ನಮ್ಮ ಶರೀರಗಳನ್ನು ನಾವು ದೇವರ ಚಿತ್ತಕ್ಕನುಸಾರವಾಗಿ ಶುದ್ಧಿ ಮಾಡಿದರೆ ಮಾತ್ರ ದೇವರ ವಾಗ್ದಾನಗಳನ್ನು ನಮಗೆ ಪಡೆಕೊಳ್ಳಕ್ಕಾಗುವುದು. ಮೊದಲನೇ ವಾಗ್ದಾನ ನಿತ್ಯ ಜೀವವಾಗಿದೆ. ಪರಲೋಕ ರಾಜ್ಯವು ನಮಗೆ ದೊರಕುತ್ತದೆ, ಅದಾಗಿದೆ ಮೊದಲನೇ ವಾಗ್ದಾನ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಪಾಪ ಕಲ್ಮಶಗಳು ಎಲ್ಲ ಬಿಟ್ಟು ವಾಗ್ದಾನವನ್ನು ನೋಡಿಕೊಂಡು ನಿರೀಕ್ಷೆಯಿಂದ ಬಾಳ್ತಾ ಇದ್ದಾರೆ. ಎರಡನೇದು, ಅಬ್ರಹಾಮಿನ ಮಕ್ಕಳಿಗುಂಡಾಗುವ ವಾಗ್ದಾನಗಳು ಯೇಸುಕ್ರಿಸ್ತ ಮೂಲಕವಾಗಿ ನಮಗೆ ದೊರಕುತ್ತದೆ. ದೇವರ ಸಭೆಗಿರುವ ವಾಗ್ದಾನಗಳುಂಟು. ಈ ಲೋಕದಲ್ಲಿ ಇರುವ
ಆರ್ಥಿಕವಾದ ವಿಷಯಗಳಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸೋಕ್ಕಾಗಿ ಇಷ್ಟಪಡುವಾಗ ವಾಗ್ದಾನಗಳನ್ನು ನಮಗೆ ದಯಪಾಲಿಸುತ್ತಾರೆ. ಈ ವಾಗ್ದಾನಗಳು ಸುಮ್ಮನೆ ಸಿಕ್ಕುವುದಿಲ್ಲ. ಈ ವಾಗ್ದಾನಗಳು ನಾವು ತಲುಪಬೇಕಾದರೆ ನಾವು ಶುದ್ಧರಾಗಿ ಜೀವನ ಮಾಡಬೇಕು. ಶರೀರಾತ್ಮ ದೇಹಿಗಳು ಕರ್ತನಕ್ಕೆ ಮೆಚ್ಚುಗೆ ಆಗುವಂತೆ ಆಮೇಲೆ ನಾವು ಶುದ್ಧಿ ಮಾಡಿ, ನಮ್ಮ ನಾಲಿಗೆಗಳು, ನಮ್ಮ ಕಿವಿಗಳು, ನಮ್ಮ ಕೈಗಳು, ಕಾಲುಗಳು, ಹೃದಯವು ಎಲ್ಲ ಶುದ್ಧಿ ಮಾಡಿಕೊಂಡು ನಾವು ವಾಗ್ದಾನಕ್ಕೆ ಸಮೀಪಿಸಬೇಕು. ಆವಾಗಲೇ ವಾಗ್ದಾನಗಳು ನೆರವೇರುತ್ತವೆ. ಆಮೇಲೆ ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ವಾಗ್ದಾನಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗೋಣ, ನಮ್ಮನ್ನು ಶುದ್ಧಿ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿ ಇರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.